ನಮಸ್ತೆ. ಜೀವನ ಬಹಳ ಸುಂದರವಾಗಿ ಸಾಗಬೇಕು ಅಂತಾದರೆ ಬದುಕಿನಲ್ಲಿ ಬಯಕೆಗಳು ಇರಬೇಕು, ಸರಿ. ಆದರೆ ಆ ಆಸೆಗಳು ದೂರಾಲೋಚನೆ ಆಗಿರಬೇಕಷ್ಟೇ ಹೊರತು ದುರಾಲೋಚನೆ ಆಗಿರಬಾರ್ದು. ನಮ್ಮ ಬದುಕು ಸುಂದರವಾಗಿ ಸಾಗಬೇಕು ಅಂತಾದರೆ ಅದಕ್ಕೆ ಹಲವರ ಸಮಾಧಿಯ ಮೇಲೆ ನಾವು ಅರಮನೆಯನ್ನು ಕಟ್ಟುವುದು ತಪ್ಪಾಗ್ತದೆ. ನಾವು ಅರಮನೆ ಕಟ್ಟಬೇಕಾಗಿದ್ರೆ ಇನ್ನೊಬ್ಬನಿಗೆ ಮನೆಯನ್ನೋ ಗುಡಿಸಲನ್ನೋ ಕಟ್ಟಿಕೊಡದೇ ಇದ್ರೂ ತೊಂದರೆ ಇಲ್ಲ. ಆದರೆ ಅವನ ಸಮಾಧಿಯ ಮೇಲೆ ನಮ್ಮ ಸಾಮ್ರಾಜ್ಯವನ್ನು ಕಟ್ಟಬಾರದು ಅನ್ನುವಂತಹ ಆಲೋಚನೆ ನಮಗಿರಲೇಬೇಕು. ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವು ನಮ್ಮ ಕೈಯಲ್ಲಿರುವಂತಹ ಹಣಬಲ, ಅಧಿಕಾರ ಬಲ, ಸಂಪತ್ತಿನ ಬಲ ಎಲ್ಲವೂ ನನ್ನಲ್ಲಿ ಇದೆ, ನನ್ನನ್ನು ಕೇಳೋರು ಯಾರೂ ಇಲ್ಲ, ನಾನೇ ಬಾಸ್ ಅನ್ನುವಂತಹ ಆಲೋಚನೆಯನ್ನು ಮಾಡಬಹುದು, ಸರಿ. ಆದರೆ ಇವತ್ತು ನಮ್ಮ ಹತ್ತಿರ ಏನಿದೆಯೋ, ಈಗ ನಮ್ಮ ಬಳಿಯಲ್ಲಿ ಏನಿದೆಯೋ, ದೇವರು ಒಂದು ವೇಳೆ ಕಣ್ಣು ಬಿಡ್ತಾನೆ ಅಂತಾದರೆ, ನಮಗೆ ಬುದ್ಧಿಯನ್ನು ಕಲಿಸಬೇಕು ಅನ್ನುವಂತಹ ಆಲೋಚನೆಯನ್ನು ಮಾಡ್ತಾನೆ ಅಂತಾದರೆ, ನಮ್ಮಿಂದ ಅವೆಲ್ಲವನ್ನ ಕಿತ್ತುಕೊಳ್ಳುವುದಕ್ಕೆ ಅವನಿಗೆ ಬೇಕಾದದ್ದು ಬಹುಶಃ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಮಾತ್ರ. ಆತ ಮನಸ್ಸು ಮಾಡಿದರೆ ಎಲ್ಲವನ್ನೂ ಕೊಡ್ತಾನೆ, ಅದೇ ಮನಸ್ಸು ಮಾಡಿ ಎಲ್ಲವನ್ನ ತೆಗೆದುಕೊಳ್ಳಿಕ್ಕೂ ಸಹ ಅವನಿಂದ ಸಾಧ್ಯ ಇದೆ. ಯಾಕೆ ಅಂತ ಹೇಳಿದರೆ ಅಂತಿಮ ಸತ್ಯ ಅದು ಪರಬ್ರಹ್ಮ. ನಮಗೇನು ಕೊಡ್ತಾನೆ, ನಮಗೇನು ಕೊಡಬಾರದು, ನಮ್ಮಿಂದ ಏನು ಕಿತ್ತುಕೊಳ್ತಾನೆ, ಇವ್ಯಾವುದೂ ಸಹ ನಮಗೆ ಗೊತ್ತಿರುವುದಿಲ್ಲ. ಬದಲಾಗಿ ನಮ್ಮ ಬದುಕಿನಲ್ಲಿ ಏನೇನಾಗಬೇಕು ಅನ್ನುವಂತಹದ್ದು ಗೊತ್ತಿದೆ ಅಂತಾದರೆ ಅದು ಬಹುಶಃ ಆ ದೇವರಿಗೆ ಮಾತ್ರ. ಆದರೆ ನಾವು ಮನುಷ್ಯರು ಹೇಗೆ ಅಂತ ಹೇಳಿದ್ರೆ ಬದುಕಿನ ಸತ್ಯ ನಮ್ಗೆ ಗೊತ್ತೇ ಇದೆ. ನಾವು ಈ ಭೂಮಿಗೆ ಬಂದಿದ್ದೇವೆ ಅಂತಾದರೆ ಒಂದು ಎಕ್ಸ್ಪೈರಿ ಡೇಟನ್ನು ಹೊತ್ತುಕೊಂಡೇ ಬಂದಿದ್ದೇವೆ. ಆದರೆ ಅದು ಯಾವಾಗ ಅನ್ನುವಂತಹದ್ದು ಯಾರಿಗೂ ಗೊತ್ತಿಲ್ಲ. ಗೊತ್ತಿರುವಂತಹದ್ದು ಅವನೊಬ್ಬನಿಗೆ ಮಾತ್ರ. ಹಾಗಿರ್ಬೇಕಾಗಿದ್ರೆಯೂ ಸಹ ಪ್ರಕೃತಿಯನ್ನು ನೋಡಿಯೂ ಸಹ ನಾವು ಕಲಿಯುವುದಿಲ್ಲ ಹೇಗೆ ಬದುಕಬೇಕು ಅಂತ. ನಾವು ಪ್ರಕೃತಿಯನ್ನು ನೋಡ್ತೇವೆ ಅಂತಾದರೆ ಒಂದು ಹಗಲಿದೆ ಅಂತಾದರೆ ಒಂದು ರಾತ್ರಿ ಇದ್ದೇ ಇದೆ. ಆ ರಾತ್ರಿಗೆ ಒಂದು ಹಗಲು ಮತ್ತೆ ಬಂದೇ ಬರ್ತದೆ. ಹಾಗಾಗಿ ಹಗಲು ಪರ್ಮನೆಂಟ್ ಆಗಿ ನಾನು ನಿಲ್ತೇನೆ ಅಂತ ಹೇಳಲಿಕ್ಕೂ ಆಗುವುದಿಲ್ಲ. ಅದೇ ರೀತಿಯಲ್ಲಿ ಕತ್ತಲು ತನ್ನ ಸಮಯ ಬಂದಾಗ ಬೆಳಕಾಗಿ ಪರಿವರ್ತನೆ ಆಗಲೇಬೇಕು. ಮಳೆಗಾಲ ವರ್ಷಪೂರ್ತಿ ಮಳೆಗಾಲ ಇರ್ತದೆ ಅಂತ ಹೇಳಿಕೊಂಡಿರ್ಲಿಕ್ಕೆ ಅದಕ್ಕೆ ಸಾಧ್ಯ ಇಲ್ಲ. ಚಳಿಗಾಲವೂ ಸಹ ಈ ಒಂದು ವರ್ಷ 2025 ನಾನೇ ಇರ್ತೇನೆ ಅಂತ ಹೇಳುವ ಆಲೋಚನೆಯನ್ನು ಸಹ ಮಾಡಲಿಕ್ಕಾಗುವುದಿಲ್ಲ. ಅದರ ಸಮಯ ಬಂದಾಗ ಅದರ ಕೆಲಸವನ್ನ ಮಾಡಿಕೊಂಡು ಅವುಗಳು ವಾಪಸ್ ಆಗಲೇಬೇಕು. ಆದರೆ ಈ ಮನುಷ್ಯ ಎಂತಹವನು ಅಂತ ಹೇಳಿದ್ರೆ ಒಂದು ಬಯಕೆ ಬಂತು ಅಂತಾದರೆ ಆ ಆಸೆಯನ್ನ ಪೂರೈಸದೆ ಆತ ಬಿಡುವುದಿಲ್ಲ. ಆ ಆಸೆ ಪೂರೈಸಿಗೊಂಡಂತಹ ಮರುಕ್ಷಣದಲ್ಲಿ ಇನ್ನೊಂದು ಆಸೆ, ಆ ಆಸೆಯ ನಂತರ ಮತ್ತೊಂದು ಆಸೆ, ಹೀಗೆ ಹುಟ್ಟಿದಾರಭ್ಯ ಸಾಯುವಲ್ಲಿಯವರೆಗೆ ನಮ್ಮ ಆಸೆಗಳ ಲಿಸ್ಟ್ ಕೊನೆಗೊಳ್ಳುವುದೇ ಇಲ್ಲ. ಈ ಬಯಕೆಯಿಂದಲಾಗಿಯೇ ನಾವು ಬಹುಶಃ ಈ ಸಂಸಾರ ಅನ್ನುವಂತಹ ಬಂಧನದಿಂದ ಮುಕ್ತರಾಗ್ಲಿಕ್ಕೂ ಸಾಧ್ಯ ಇಲ್ಲ, ಪರಮಾತ್ಮನನ್ನ ಸೇರ್ಲಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಆಚಾರ್ಯ ಶಂಕರರೇ ಹೇಳುವ ರೀತಿಯಲ್ಲಿ ಮಾ ಕುರು ಧನ ಜನ ಯೌವನ ಗರ್ವಂ ಹರತಿ ನಿಮೇಷಾತ್ ಕಾಲ ಸರ್ವಂ ಮಾಯಾಮಯಮಿದಮಖಿಲಂ ಹಿತ್ವಾ ಬ್ರಹ್ಮಪದಂ ತ್ವಂ ಪ್ರವಿಶ ವಿದಿತ್ವಾ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ದಿನಯಾಮಿನ್ಯೌ ಸಾಯಂ ಪ್ರಾತಃ ಶಿಶಿರವಸಂತೌ ಪುನರಾಯಾತಃ ಕಾಲಃ ಕ್ರೀಡತಿ ಗಚ್ಚತ್ಯಾಯುಃ ತದಪಿ ನ ಮುಂಚತ್ಯಾಶಾವಾಯುಃ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಆಸೆಗಳನ್ನು ಇಟ್ಟುಕೊಳ್ಳುವಂತಹದ್ದು ತಪ್ಪೋ ಸರಿಯೋ ಅಷ್ಟು ಉನ್ನತವಾದಂತಹ ವಿಚಾರಧಾರೆ ನನಗೆ ಗೊತ್ತಿಲ್ಲ. ಆದರೆ ಬದುಕಿನಲ್ಲಿ ಬಯಕೆಗಳು ಬದುಕಿನ ಒಂದು ಭಾಗವಾಗಬೇಕಷ್ಟೇ ಹೊರತು ಬಯಕೆಗಳೇ ಬದುಕಾಗಬಾರದು. ಬದುಕಿನ ಅತ್ಯಂತ ಉನ್ನತವಾದಂತಹ ಬಯಕೆ, ಆಸೆ ಅದೇನಿರಬೇಕು ಅಂತ ಹೇಳಿದರೆ ಕಣ್ಣನ್ನು ಮುಚ್ಚುವುದಕ್ಕಿಂತ ಮೊದಲು ತೆರೆದ ಕಣ್ಣುಗಳ ಮೂಲಕ ಭಗವಂತನನ್ನ ನೋಡಬೇಕು, ಅವನ ಜೊತೆಯಲ್ಲಿ ಒಂದಷ್ಟು ಹೊತ್ತು ಮಾತನಾಡಬೇಕು ಅನ್ನುವುದಾಗಿರಬೇಕು. ಖಂಡಿತವಾಗಿಯೂ ಆ ಬಯಕೆ ಹೆಬ್ಬಯಕೆಯಾದಾಗ
ಅದು ತೀವ್ರಗೊಂಡಾಗ ಭಗವಂತ ನಮ್ಮ ಮುಂದೆ ಯಾವುದೋ ಒಂದು ರೂಪದಲ್ಲಿ ಪ್ರತ್ಯಕ್ಷನಾಗಿಯೇ ಆಗ್ತಾನೆ. ಅವನನ್ನು ಗುರುತಿಸುವುದಕ್ಕಾಗಿಯಾದರೂ ಅವನ ನಾಮಸ್ಮರಣೆಯನ್ನು ನಿರಂತರವಾಗಿ ಮಾಡೋಣ. ನಮಸ್ತೆ.